ನೀನು ಅರ್ಪಿತಾ ಅಮ್ಮನ ಹತ್ರ ಮಾತಾಡಿದ್ದು ಒಂಚೂರು ಸರಿ ಇಲ್ಲ. ಓ, ಇಷ್ಟು ದಿನ ಆಂಟಿ ಆಗಿದ್ದವರು ಈಗ ಅಮ್ಮ ಆಗ್ಬಿಟ್ರಾ? ಹೆತ್ತೋರ್ ಮಾತ್ರ ಅಮ್ಮ ಅಲ್ಲ, ಸಾಕ್ ಬೆಳೆಸ್ತೋರ್ ಕೂಡ ಅಮ್ಮನೇ. ನಾನ್ ಅರ್ಪಿತಾ ಆಂಟಿ ಹತ್ರ ಮಾತಾಡಿದ್ರಲ್ಲಿ ಯಾವ ವಿಷಯ ತಪ್ಪನಿಸ್ತು ನಿನಗೆ? ಅದೇ ಆರ್ತಿ ಅವ್ರಿಗೆ ನಮ್ಮನ್ನ ಬಿಟ್ಟು ಹೋಗೋಕೆ ಅರ್ಪಿತಾ ಅಮ್ಮನೇ ಕಾರಣ ಅಂದೆಲ್ಲ, ಅದು ಸತ್ಯ ಅಂತ ನಿನ್ಗೂ ಗೊತ್ತು ಆರ್ಯ. ಈ ವಿಷಯದಲ್ಲಿ ನಾವಿಬ್ರು ಜಗಳ ಆಡೋದ್ ಬೇಡ ಅನ್ಕೋತೀನಿ. ನಾನ್ ನಿನ್ ಜೊತೆ ಜಗಳ ಆಡಕ್ ಬಂದಿಲ್ಲ ಸಾಕ್ಷಿ. ಪಾಪ ಅರ್ಪಿತಾ ಅಮ್ಮ ನಿನ್ ಮಾತಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ. ನಾನ್ ಒಂದ್ ಮಾತು ಅಂದಿದ್ದಕ್ಕೆ ಅಷ್ಟು ಬೇಜಾರ್ ಮಾಡ್ಕೊಂಡಿದಾರಲ್ಲ ನಿನ್ನ ಅರ್ಪಿತಾ ಅಮ್ಮ. ಅಂಥದ್ರಲ್ಲಿ ಯಾರೋ ಮಾಡಿದ ತಪ್ಪಿಗೆ 20 ವರ್ಷಗಳಿಂದ ಗಂಡ ಮಕ್ಕಳಿಂದ ದೂರ ಬದುಕ್ತಾ ಇದಾರಲ್ಲ ಆರ್ತಿ ಮಮ್ಮಿ. ಅವ್ರ ಪರಿಸ್ಥಿತಿ ಹೇಗೋ ಇರ್ಬೇಡ, ಯೋಚನೆ ಮಾಡು. ನಾನು ಕಾಣದೇ ಇರೋ ತಾಯಿಗಿಂತ ನನ್ನ ಕಣ್ಮುಂದೆ ಇರೋ ತಾಯಿ ಬಗ್ಗೆ ಯೋಚನೆ ಮಾಡಕ್ ಇಷ್ಟಪಡ್ತೀನಿ. ಆರ್ತಿ ಅನ್ನೋರು ನನ್ನ ದೃಷ್ಟಿಯಲ್ಲಿ ಒಂದು ಕಥೆಯಲ್ಲಿ ಬರೋ ಕ್ಯಾರೆಕ್ಟರ್ ಅಷ್ಟೇ. ಆದ್ರೆ ಅರ್ಪಿತಾ ಅಮ್ಮ ನಾನು ನೋಡಿದಮ್ಮ, ನನ್ನ ಸಾಕಿ ಬೆಳೆಸಿ ದೊಡ್ಡೋರ್ ಮಾಡಿದಮ್ಮ. ನನ್ನನ್ನು ಮಾತ್ರ ಅಲ್ಲ, ನಿನ್ನನ್ನು ಬೆಳೆಸಿದ್ದಾರೆ. ಬಾ ಸಾರಿ ಕೇಳ್ ಬಾ. ನೋ ವೇ. ಅವ್ರ ಹತ್ರ ಸಾರಿ ಕೇಳೋ ಅಂತ ತಪ್ಪು ನಾನೇನು ಮಾಡಿಲ್ಲ. ನನ್ನ ನೋವು ನಾನು ಹೇಳ್ಕೊಂಡೆ ಅಷ್ಟೇ. ಅದರಿಂದ ಅವ್ರ ಹಠ ಆದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಸಾಕ್ಷಿ ಪ್ಲೀಸ್ ಹಠ ಮಾಡಬೇಡ. ಅರ್ಪಿತಾ ಆಂಟಿ ನಮಗೋಸ್ಕರ ಅವ್ರ ಪರ್ಸನಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ಅವ್ರು ಮನ್ಸು ಮಾಡಿದ್ರೆ ಬೇರೆ ಕಡೆ ಹೋಗಿ ಯಾರನ್ನಾದ್ರೂ ಮದುವೆ ಆಗ್ಬೋದಿತ್ತಲ್ವಾ? ಅದೇ ಯಾಕೆ ಹಾಗೆ ಮಾಡ್ಲಿಲ್ಲ? ನನ್ನ ಪ್ರಶ್ನೆನೂ ಅದೇ. ಮೊದಲೇ ಮನೆ ಬಿಟ್ಟು ಹೊರಟು ಹೋಗಿದ್ರೆ ಇಷ್ಟೊತ್ತಿಗೆ ಮಮ್ಮಿ ಡ್ಯಾಡಿ ಹೇಗೋ ಕಾಂಪ್ರಮೈಸ್ ಆಗಿ ಚೆನ್ನಾಗಿ ಬದುಕ್ತಾ ಇದ್ರು. ಮಾತ್ಗೂ ಆರ್ತಿ ಮಮ್ಮಿ ಅಂತೆಲ್ಲ ಈ 20 ವರ್ಷ ಎಲ್ಲಿದ್ರು? ಅರ್ಪಿತಾ ಅಮ್ಮ ಇಲ್ದೇ ಹೋಗಿದ್ರೆ ನಾವಿಷ್ಟು ಮಟ್ಟಕ್ಕೆ ಬೆಳೀತಾ ಇದ್ವಾ? ಯೋಚನೆ ಮಾಡು. ಅರ್ಪಿತಾ ಅಮ್ಮ ಡ್ಯಾಡಿನ ಮದುವೆ ಆಗ್ಬೇಕು ಅಂತ, ಈ ಮನೆ ಆಸ್ತಿ ಹೊಡಿಬೇಕು ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ನೀನು ಅನ್ಕೊಂಡಿದ್ಯಾ. ಆದ್ರೆ ಇಲ್ಲಿವರೆಗೂ ಅವ್ರಿಗೊಂದು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ, ಗೊತ್ತಾ ನಿನಗೆ? ಅವ್ರ ಡ್ಯಾಡಿ ಹತ್ರ ಹಣ ಕೇಳಿದ್ ನಾನು ನೋಡಲೇ ಇಲ್ಲ. 3 ತಿಂಗಳಿಗೆ ಅಪ್ಪ ಒಂದ್ಸತಿ ಬಟ್ಟೆ ಕೊಡಿಸ್ತಾರೆ, ಅಷ್ಟೇ ಅವ್ರ ಅಗತ್ಯ. ಅಷ್ಟು ಸಿಂಪಲ್ ಆಗಿ ಬದುಕ್ತಾ ಇದ್ದಾರೆ. ಅವ್ರು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ಅವ್ರು ಇಷ್ಟು ವರ್ಷ ಕಾಯ್ತಿರ್ಲಿಲ್ಲ. ಪ್ಲೀಸ್ ಸಾಕ್ಷಿ, ನಿನಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರ ಆದರೂ ಬಂದು ಸಾರಿ ಕೇಳೆ ಪ್ಲೀಸ್. ಅರ್ಪಿತಾ ಆಂಟಿ, ನನ್ನ ಮಾತಿಗೆ ಬೇಜಾರು ಮಾಡಿಕೊಂಡು ಊರಿಗೆ ಹೋಗ್ತಿದ್ದೀರಂತೆ. ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಆದರೆ ಪ್ಲೀಸ್ ಸಾಕ್ಷಿ, ಇನ್ಯಾವತ್ತೂ ಈ ಥರ ಮಾತಾಡಬೇಡ. ಇಲ್ಲ ಆಂಟಿ. ಅಮ್ಮ, ಸಾಕ್ಷಿ ಸಾರಿ ಕೇಳಿದಾಯ್ತು, ಇನ್ಮೇಲಾದರೂ ಡಿಸಿಷನ್ ಚೇಂಜ್ ಮಾಡ್ಕೋ. ನಾನೆಲ್ಲೂ ಹೋಗಲ್ಲ, ಸರಿನಾ? ಥ್ಯಾಂಕ್ ಯು ಮುದ್ದಮ್ಮ. ಅದಿ ಏನು ಇದು ನಿನ್ ಕೈಯಲ್ಲಿ ಹೂವು? ಯಾಕೆ ನಾವು ಇಟ್ಕೋಬಾರ್ದಾ? ಹಾಗಲ್ಲ ಕಣೋ, ನಿನ್ ಕೈಯಲ್ಲಿ ಯಾವಾಗಲೂ ದೊಣ್ಣೆ ಸ್ಟಿಕ್ಕು ಇದೇ ಇರೋದಲ್ವಾ? ಇವತ್ತು ಹೂವಿರೋದು ನೋಡಿ ನನಗೆ ಒಂಥರ ಗಾಬರಿ ಆಗೋಯ್ತು. ಯಾರೋ ಕೊಟ್ಟಿದ್ದು? ಒಂದು ಬ್ಯೂಟಿಫುಲ್ ಹುಡುಗಿ ಕೊಟ್ಲಜ್ಜಿ. ಯಾರೋ ಅದು ಬ್ಯೂಟಿಫುಲ್ ಹುಡುಗಿ? ನನ್ನ ಮೊಮ್ಮಗನ ಮೇಲೆ ಕಣ್ಣಾಕ್ದವಳು ನಿಮ್ಮನೆ ಸೊಸೆ ಅಜ್ಜಿ. ಹಾ, ನಂಗೂ ನಿಮ್ಮ ಅಮ್ಮಂಗೂ ಗೊತ್ತಿಲ್ಲದೆ ಯಾರನ್ನಾದ್ರೂ ಮದ್ವೆಗಿದ್ವೆ ಮಾಡ್ಕೊಂಬಂದೇನೋ? ಟೆನ್ಷನ್ ಆಗ್ಬೇಡ ಡಾರ್ಲಿಂಗ್. ಒಂದ್ ವೇಳೆ ಅಮ್ಮನ್ಗಲ್ದೆ ಮದ್ವೆ ಆದ್ರೂ ನಿನಗೇಳ್ದೆ ಖಂಡಿತ ಮದ್ವೆ ಆಗಲ್ಲ. ಮತ್ತೆ ಈ ಮನೆ ಸೊಸೆ ಕೊಟ್ಲು ಅಂತೀಯಲ್ಲ? ಮುಂದೆ ಸೊಸೆ ಅವಳು ಕೊಟ್ಲು ಅಂದೆ. ಏ ಕಳ್ಳ, ಕೆಲಸ ಸಿಕ್ಕಿ ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಒಬ್ಳು ಹುಡುಗಿ ನಿನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಳ. ಯಾರವಳು? ಎಲ್ಲಿದ್ದಾಳೆ? ಏನ್ ಮಾಡ್ಕೊಂಡಿದ್ದಾಳೆ? ಎಲ್ಲಿದೆ ಅವ್ರ ಮನೆ? ಸ್ವಲ್ಪ ಸ್ಲೋ ಆಗಿ ಕೇಳು ಡಾರ್ಲಿಂಗ್, ನನಗಿನ್ನೂ ಅವಳ ಹೆಸರೇನು ಅಂತಾನೆ ಗೊತ್ತಿಲ್ಲ. ಏನೋ ನೀನು ಈ ಮನೆ ಸೊಸೆ ಆಗೋಳು ಅಂತೀಯ, ಹೂ ಕೊಟ್ಲು ಅಂತೀಯ, ಹೆಸರು ಗೊತ್ತಿಲ್ಲ ಅಂತೀಯ. ಏನ್ ಕತೆನೋ ನಿಂದು? ಅದೇ ನಂಗೂ ಅರ್ಥ ಆಗ್ತಿಲ್ಲ ಡಾರ್ಲಿಂಗ್. ಒಂದು ಬ್ಯೂಟಿಫುಲ್ ಹುಡುಗಿ ದಿನಾ ಕಾರಲ್ಲಿ ಬಂದು ಐ ಲವ್ ಯು ಅಂತಾಳೆ, ತಲೆಲೆಲ್ಲ ಹುಳ ಬಿಡ್ತಾಳೆ.
ಇವತ್ತು ಬಂದು ಬೊಕ್ಕೆ ಕೊಟ್ಟೋದ್ಲು. ಅವಳು ಯಾರೋ ಏನೋ ಎಲ್ಲಿದ್ದಾಳೋ ಒಂದೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಗ್ಯಾರಂಟಿ ಡಾರ್ಲಿಂಗ್, ನಾ ಮದ್ವೆ ಅಂತ ಆದ್ರೆ ಅವಳನ್ನೇ, ಇಲ್ಲ ಅಂದ್ರೆ ಜೀವನ ಪರ್ಯಂತ ಅವಳ ನೆನಪಲ್ಲೇ ಇದ್ಬಿಡ್ತೀನಿ. ಅದ್ಯಾವ್ದೋ ಆಟೋ ಹಿಂದೆ ಬರ್ದಿದ್ರು, ಗಾಡಿ ಹಿಂದೆ ಹೋದರೆ ಧೂಳು, ಹುಡುಗಿ ಹಿಂದೆ ಹೋದರೆ ಗೋಳು ಅಂತ. ಹಾಗೇನಾದ್ರೂ ಮಾಡ್ಕೊಂಡ್ಬಿಟ್ಟಿಯ? ಅವ್ರಿಗೆ ಗೋಳಲ್ಲ ಶೋಭಾ, ನನ್ ಬಾಳು. ಅವಳು ಒಂಥರ ಹುಚ್ಚಿಟ್ಬಿಡಿದಾಳೆ. ಕಣ್ ಮುಚ್ಚಿದ್ರು ಅವಳೆ, ಕಣ್ ಬಿಟ್ರು ಅವಳೆ. ಹುಷಾರು ಆದಿ, ಆಮೇಲೆ ನಿಜವಾಗ್ಲೂ ಹುಚ್ಚಿಗೆ ಚಿಡ್ಬಿಟ್ಟಾತು. ಎಲ್ಲ ಹುಡುಗಿಯರು ಒಂದೇ ತರ ಇರಲ್ಲ, ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ. ಅಕ್ಕನೋ ತಂಗಿನೋ ಅಂತ ಹೇಳ್ತಾರೆ ಕಣೋ. ಅದಿ ಯಾಕೋ, ಏನಾಯ್ತು? ಏನಿಲ್ಲ ಶೋಭಾ, ಅಕ್ಕ ತಂಗಿ ಅಂದ್ಯಲ್ಲ, ಸಾಕ್ಷಿ ನೆನಪಾದ್ಲು. ನಾಳೆ ರಕ್ಷಾಬಂಧನ, 20 ವರ್ಷ ಆಯ್ತು ಸಾಕ್ಷಿ ನಂಗೆ ರಾಖಿ ಕಟ್ಟಿ. ಅದು ನೆನಪಂತು. ಅಮ್ಮ ಇಲ್ಲಿ ಒಂದು ನಿಮಿಷ ಇಟ್ಟು ಬಂದೆ 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 ಬಂದೆ. ಮಮ್ಮಿ ಮಮ್ಮಿ, ನಿಂಗೊಂದು ಹ್ಯಾಪಿ ನ್ಯೂಸ್. ಏನು? ಸಾಕ್ಷಿ ಬರ್ಡೇಗೆ ನಾವು ಬೊಕ್ಕೆ ಕಳ್ಸಿದ್ವಲ್ಲ, ಅದನ್ನ ನೋಡಿ ಅವಳು ಫುಲ್ ಖುಷಿ ಆದ್ಲಂತಮ್ಮ. ಹೌದೇನೋ? ನಿನಗೆ ಗೊತ್ತಾಯ್ತು? ಮತ್ತೆ ಸಾಕ್ಷಿ ಏನಾದ್ರೂ ಸಿಕ್ಕಿಲ್ಲ ನಿಂಗೆ? ಇಲ್ಲ ಮಮ್ಮಿ, ಅದ್ರ ಬೊಕ್ಕೆ ಡೆಲಿವರಿ ಮಾಡಕ್ ಹೋಗಿದ್ನಲ್ಲ, ಆ ಹುಡ್ಗ ಹೇಳ್ದ. ಹೌದಾ? ಇನ್ನೇನಂದ? ಆ ಹುಡ್ಗ ಬೊಕ್ಕೆ ಡೆಲಿವರಿ ಮಾಡಕ್ ಹೋದಾಗ ಮನೇಲೆಲ್ಲ ಫುಲ್ ಸೀರಿಯಸ್ ಆಗಿದ್ರಂತೆಮ್ಮ. ಸಾಕ್ಷಿ ಯಾರ ಹತ್ರ ಜಗಳ ಮಾಡ್ಕೊಂಡು ಫುಲ್ ಎಲ್ಲಾರ ಹತ್ರ ರೇಗಾಡ್ತಿದ್ಲಂತೆ. ಆದ್ರೆ ಅವ್ನ್ ಬೊಕ್ಕೆ ಕೊಟ್ಟ ತಕ್ಷಣ ಅವ್ಳು ಫುಲ್ ಖುಷಿಯಾಗಿ ಕುಡ್ದಾಡಕ್ ಸ್ಟಾರ್ಟ್ ಮಾಡ್ಲಂತೆಮ್ಮ. ಇಷ್ಟು ವರ್ಷ ಬ್ರೇಕ್ ಆದ್ಮೇಲೆ ಅವಳಿಗೆ ನಮ್ಮ ಬಗ್ಗೆ ಪ್ರೀತಿ ಇರುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಅದೇ ಸಾಕ್ಷಿ ಚಿಕ್ಕವಳಿದ್ದಾಗ ಹೇಗಿದ್ದಳೋ ಇವಾಗ್ಲೂ ಹಂಗೆ ಹೇಳಮ್ಮ. ನಮ್ಮ ಬಗ್ಗೆ ಒಂದ್ ಚೂರು ಫೀಲಿಂಗ್ ಚೇಂಜ್ ಆಗಿಲ್ಲಮ್ಮ. ಅದೇ ನಿನಗೆ ಇನ್ನೊಂದು ಖುಷಿಯಾಗೋ ವಿಷಯ ಇದೆ ಕಣೋ. ಏನಮ್ಮ? ಇವತ್ತು ಸ್ಕೂಲ್ಗೆ ನಿಮ್ಮಪ್ಪ ಬಂದಿದ್ರು ಕಣೋ. ಇನ್ನು ಶಶಾಂಕಪ್ಪ ಬಂದಿದ್ರಾ? ಶಶಾಂಕ್ ಅಲ್ಲ ಕಣೋ, ನಿಮ್ ಸೂರ್ಯ ಡ್ಯಾಡಿ ಬಂದಿದ್ರು. ನೀನ್ ನೆಕ್ಸ್ಟ್ ನನ್ನ ಡ್ಯಾಡಿ ಅಂತ ಹೇಳ್ಬೇಡ ಅಂತ ಎಷ್ಟು ಸತಿ ಹೇಳಿಲ್ಲ ನಿಂಗೆ? ಅವ್ನು ನನ್ಗೇನು ಅಲ್ಲ. ಇನ್ನೊಂದ್ಸಲಿ ನನ್ ಮುಂದೆ ಅವ್ನ ಹೆಸರು ಎತ್ತಬೇಡ ನೀನು. ಏನು ನೀನ್ ನೆಕ್ಸ್ಟ್ ನೋಡ್ ತಕ್ಷಣ 20 ವರ್ಷ ನೋವೆಲ್ಲ ಮರ್ತೋಗ್ಬಿಟ್ಯಾ ನೀನು? ಇಲ್ಲ ಕಣೋ, ನಾನು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಅವ್ರ ಹತ್ರ ಮಾತಾಡ್ಲೂ ಇಲ್ಲ. ದೂರದಲ್ಲೇ ನಿಂತು ನೋಡಿದೆ. ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಿನಗೆ ಬೇಜಾರಾಗುತ್ತೆ ಅಂತ ಮಾತಾಡಿಸ್ಲಿಲ್ಲ ಕಣೋ. ಹೀಗೆ ಮೇಂಟೈನ್ ಮಾಡು. ಅವ್ನು ನಿನ್ನ ಮಾತಾಡ್ಸಕ್ ಬಂದ್ರು ನೀನು ಅವನ ಹತ್ರ ಮಾತಾಡ್ಕೂಡ್ದು. ಅವ್ನು ನಮ್ಮನ್ನು ನೋಡಿದಾಗೆಲ್ಲ ಅವ್ನು ಮಾಡಿದ ತಪ್ಪುಗಳು ಅವನಿಗೆ ಪಿನ್ ಥರ ಚುಚ್ತಿರ್ಬೇಕು.
ಬೇರೆ ಆಗ್ತಿರ್ಲಿಲ್ಲ. ಎಲ್ರೂ ಒಟ್ಟಿಗೆ ಚೆನ್ನಾಗಿರ್ತಿದ್ವಿ. ಅರ್ಪಿತಾ, ನೀನು ಊಟ ಕೂತ್ಕೋ. ಇಲ್ಲ, ನಿಮ್ದೆಲ್ಲ ಊಟ ಆಗಲಿ, ಆಮೇಲೆ ನಾನು ಊಟ ಮಾಡ್ತೀನಿ. ನಾನು ನೋಡ್ತೀನಿ. ಮೇಡಮ್, ಸ್ಮಾರ್ಟ್ ಸ್ಕೂಲಿಂದ ಸಾಕ್ಷಿ ಅನ್ನೋರಿಗೆ ಬೊಕ್ಕೆ ಕಳಿಸಿದ್ದಾರೆ. ಕೊಡಿ. ನಿನ್ನ ಹಳೆ ಸ್ಕೂಲಿಂದ ನಿಂಗೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಏನ್ ಆಶ್ಚರ್ಯ, ಈ ಸಲ ನನ್ನ ಬರ್ತ್ಡೇ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆಗ್ತಾ ಇದೆ. ಯಾವ ವರ್ಷನೂ ಇಲ್ಲದೆ ಇರೋರು ಈ ಸಲ ಏನ್ ಸ್ಕೂಲಿಂದ ಬೊಕ್ಕೆ ಕಳಿಸಿದ್ದಾರೆ? ಇವತ್ತು ನಿಮ್ಮ ಸ್ಕೂಲಿಗೆ ಹೋಗಿದ್ನಲ್ಲ, ಆಗ ನಿನ್ನ ಬರ್ಡೇ ಅಂತ ಹೇಳಿ ಎಲ್ರಿಗೂ ಸ್ವೀಟ್ ಹಂಚೋಕೆ ಹೇಳಿದ್ದು. ಅದು ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗಿ ಇದನ್ನ ಕಳಿಸಿರ್ಬೇಕು. ಹೌದು ಹೌದು, ಎಷ್ಟೇ ಆದ್ರೂ ನೀನ್ MLA ಸೂರ್ಯ ಅವ್ರ ಮಗಳು ಸಾಕ್ಷಿ ಅಲ್ವಾ? ಮುಂದೆ ಡ್ಯಾಡಿಡ್ ಹೆಲ್ಪ್ ಬೇಕಾಗುತ್ತೇನೋ, ಅವರು ಇಂಪ್ರೆಸ್ ಮಾಡಕ್ಕೆ ಇದನ್ನೆಲ್ಲ ಕಳಿಸಿದ್ದಾರೆ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಡ್ಯಾಡ್. ನಮ್ಮಪ್ಪ MLA ಅನ್ನೋ ಕಾರಣಕ್ಕೆ ಈ ಬೊಕ್ಕೆ ಕಳಿಸಿದ್ರೆ ನನ್ಗೆ ಈ ಬೊಕ್ಕೆ ಬೇಡವೇ ಬೇಡ. ಸಾಕ್ಷಿ, ನೀನು ನನ್ನ ಮಗಳು ಅಂತ ಅವ್ರು ಈ ಬೊಕ್ಕೆನ ಕಳಿಸಿಲ್ಲ. ನೀನು ಆ ಸ್ಕೂಲ್ನ ಓಲ್ಡ್ ಸ್ಟೂಡೆಂಟ್ ಅಂತ ಈ ಬೊಕ್ಕೆನ ಕಳಿಸಿದ್ದಾರೆ. ಸೊ ಪ್ಲೀಸ್, ನೀ ತಗೊಳ್ಳೇಬೇಕು. ಥ್ಯಾಂಕ್ ಯು ಡ್ಯಾಡಿ. ಕೇಳಿಸ್ಕೊಂಡೇನೋ ಕೋತಿ. ಅರ್ಪಿತಾ, ಸಾಕ್ಷಿ ಮಾತಿಂದ ನಿಮ್ಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಇದ್ಯಾವುದನ್ನು ಮನಸ್ಸಿಗೆ ತಗೋಬೇಡಿ. ಅವಳು ಚಿಕ್ಕ ಹುಡುಗಿ. ನನಗೇನು ಬೇಜಾರಿಲ್ಲ ಸರ್. ಸಾಕ್ಷಿ ಈಗಲೂ ನಂಗೆ ಮಗಳಿದ್ದ ಹಾಗೆ. ಮ್ಯಾನೇಜ್ಮೆಂಟ್ನವರು ಅಂದ್ರೆ ಯಾರು? ಯಾವುದಾದ್ರೂ ಆಟೋದಲ್ಲಿ ಹೋಗಬೇಕು, ಇಲ್ಲಾಂದರೆ ಯಾರಾದರೂ ಲಿಫ್ಟ್ ಕೊಡಬೇಕು. ಆದಿತ್ಯ, 20 ವರ್ಷಗಳಿಂದ ರಾಖಿ ಹಬ್ಬದ ದಿನ ನಿನಗೋಸ್ಕರ ತೆಗೆದಿಟ್ಟ ರಾಖಿಗಳಿದು. ಇದು 95ನೇ ಇಸ್ವಿದು. ನೀನು ಆರ್ತಿ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದ ವರ್ಷದ್ದು. ಇದು 96ನೇ ಇಸ್ವಿದು. ಪ್ರತಿ ವರ್ಷ ನನಗೆ ರಾಖಿ ಹಬ್ಬದ ದಿನ ಏನನ್ಸುತ್ತೆ ಗೊತ್ತಾ ಆದಿ? ಈ ವರ್ಷ ರಾಖಿ ಕಟ್ತೀನಿ, ಮುಂದಿನ ವರ್ಷ ರಾಖಿ ಕಟ್ತೀನಿ ಅಂತ. ಹಾಗಂದ್ಕೊಂಡು 20 ವರ್ಷ ಕಳೆದೇ ಹೋಯ್ತು. ಇದು ಈ
ಈ ವರ್ಷದ ರಾಖಿ. ಈ ವರ್ಷನೂ ನಿನ್ನ ಕಟ್ಟಕ್ ಆಗ್ತಿಲ್ಲ. ಅದೇ ಸಾಕ್ಷಿ, ರಾಖಿ ಹಬ್ಬದ ದಿವಸ ನಿನ್ನ ಕೈಲಿ ರಾಖಿ ಕಟ್ಟಿಸ್ಕೊಂಡು ನಿನಗೆ ಎಲ್ಲ ಗಿಫ್ಟ್ಗಳನ್ನ ಕೊಡಬೇಕಂತ 20 ವರ್ಷದಿಂದ ನಿನಗೋಸ್ಕರ ಈ ಗಿಫ್ಟ್ಗಳನ್ನೆಲ್ಲ ತಂದಿಟ್ಟಿದ್ದೀನಿ. ಇಷ್ಟು ವರ್ಷ ನೀನು ಎಲ್ಲಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ 20ನೇ ವರ್ಷ ನೀನು ಎಲ್ಲಿದ್ದೆ ಅಂತ ನಂಗೆ ಗೊತ್ತಾಯಿತು. ಆದರೆ ನಾನು ನಿನ್ನ ಹತ್ರ ಬಂದು ನಾನೇ ನಿಮ್ಮಣ್ಣ ಆದಿತ್ಯ ರಾಖಿ ಕಟ್ಟು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಸಾಕ್ಷಿ. ಯಾಕಂದರೆ ಅಲ್ಲಿ ನನಗಿಷ್ಟ ಇಲ್ದಿರೋ ನಿಮ್ಮಪ್ಪ ಸೂರ್ಯನ ಮುಖ ನೋಡಬೇಕಾಗತ್ತೆ, ಆರ್ಯನ ಮುಖ ನೋಡಬೇಕಾಗತ್ತೆ, ಕೆಟ್ಟು ಹೆಂಗೆ ಅರ್ಪಿತನ ಮುಖ ನೋಡಬೇಕಾಗತ್ತೆ. ಅದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದಿತ್ಯ, ಈ ವರ್ಷನೂ ನಿನಗೆ ರಾಖಿ ಕಟ್ಟಕ್ಕಾಗಲಿಲ್ಲ ಕಣೋ. ಆದರೆ ಈ ಸಲ ನಾನು ಈ ರಾಖಿನ ಕವರ್ನಲ್ಲಿ ಹಾಕೆತ್ತಿಡಲ್ಲ. ನಿನ್ನ ನೆನಪಿಗೆ ಈ ರಾಖಿನ ಬೇರೆ ಯಾರಿಗಾದ್ರೂ ಕಟ್ತೀನಿ. ನಿನ್ನ ಥರನೇ ಇರೋರು ಯಾರಾದರೂ ಪರಿಚಯ ಇರೋರಿಗೆ. ಒಬ್ಬರು ಅಣ್ಣ ನನ್ನನ್ನು ತುಂಬ ದೊಡ್ಡ ಅಪಾಯದಿಂದ ಕಾಪಾಡಿದ್ದಾರೆ. ಈ ವರ್ಷದ ರಾಖಿನ ಅವ್ರಿಗೆ ಕಟ್ತೀನಿ. ಛೇ, ಅವ್ರು ಸಿಕ್ಕಿದಾಗ ಅವ್ರ ಬಗ್ಗೆ ಏನು ತಿಳ್ಕೊಳ್ಳೇ ಇಲ್ಲ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಅವತ್ತು ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ರು ಬೈಕ್ನವ್ರು ಬಂದು ಡಿಕ್ಕಿ ಹೊಡೆದು ನಿನ್ ಜೊತೆ ಜಗಳ ಆಡಿದ್ರಲ್ಲ, ಅವ್ರ ಬೈಕ್ ನಂಬರ್ ನೆನಪಿದ್ಯಾ? ಹಾ, ಅದೇ ಅದೇ. ಹಾ, ಹೇಳಿ ಬೇಗ. ಹಾ, ಓಕೆ ಓಕೆ. ಹಲೋ, RTO ಆಫೀಸಾ? ನಾನು MLA ಸೂರ್ಯ ರಾಜಶೇಖರ್ ಅವ್ರ ಮಗಳು. ನಂಗೊಂದು ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು. ನನಗೆ ಆ ಪರ್ಸನ್ ಹೆಸರು ಗೊತ್ತಿಲ್ಲ, ಅವ್ರ ವೆಹಿಕಲ್ ನಂಬರ್ ಮಾತ್ರ ಗೊತ್ತು. ಆ ನಂಬರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಸಿಗುತ್ತಾ ನೋಡಿ ಪ್ಲೀಸ್. ಹಾಂ, KA02 HM3828. ಓಕೆ ಓಕೆ, ವೆಯ್ಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಹಾಂ, ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಫ್ರೀನೇ ಇದ್ದೀನಿ. ನೀವೇನು ಹೇಳ್ತೀರೋ ಅದನ್ನ ಮಾಡೋದೇ ನನ್ನ ಕೆಲಸ. ಎಷ್ಟು ಬಿಸಿ ಬರ್ತಿದೆ. ಆಗ್ಲಿ ಸರ್, ಸಂಜೆ 4 ಗಂಟೆಗೆ ಶಾರ್ಪಾಗಿ ನಿಮ್ಮ ಆಫೀಸ್ ಮುಂದೆ ನಿಂತಿರ್ತೀನಿ. ಪರವಾಗಿಲ್ಲ ಸರ್, ಕೆಲಸ ಮುಗಿಯೋದು ರಾತ್ರಿ 10 ಗಂಟೆ ಆಗಲಿ, ನೋ ಪ್ರಾಬ್ಲಮ್. ಏನಿದು ಕಂಟಿನ್ಯೂಸ್ ಆಗಿ ಬಿಸಿ ಬರ್ತಾ ಇದೆ? ಅಬ್ಬಾ, ಎಷ್ಟು ರಿಚ್ ಪಾರ್ಟಿ ಚಿದಂಬರಂ, ಆದ್ರೂ ಕೆಲಸರ ಹತ್ರ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾನೆ. ಯಾರಪ್ಪ ಇದು 11 ನಂಬರು? ಬೆಳಗ್ಗೆನೆ ಎದ್ದು ಕುಯ್ಯೋ ಪ್ರೋಗ್ರಾಮ್ ಇರಬೇಕು. ಈ 11 ನಂಬರ್ಗಳನ್ನ ಎತ್ತಲೇಬಾರ್ದು. ಇವ್ನು ಯಾವನ ನಮ್ ಬಿಡಂಗೇ ಇಲ್ಲ. ಹಲೋ, ಯಾರು ನೀವು ಪದೇ ಪದೇ ಫೋನ್ ಮಾಡ್ತಿರೋದು? ಅಣ್ಣ, ನಾನು. ಅಣ್ಣ, ಹೇಳಿ ಸಾಕ್ಷಿ ಅವರೇ. ಅಣ್ಣ, ನಾನೇ ಫೋನ್ ಮಾಡಿದ್ದು ಅಂತ ಅಷ್ಟು ಕರೆಕ್ಟಾಗಿ ಹೇಗೆ ಕಂಡು ಹಿಡಿದ್ರಿ? ಇಡೀ ಪ್ರಪಂಚದಲ್ಲಿ ಅಣ್ಣ ಅಂತ ಕರೆಯೋರು ನೀವೊಬ್ಬರೇ ಕಣ್ರಿ, ಅದಕ್ಕೆ ಕಂಡಿಡ್ದೆ.
ನನ್ನ ನಂಬರ್ ಹೇಗ್ರಿ ಸಿಕ್ತು ನಿಮಗೆ? ಅಯ್ಯೋ ಅದು ಬಿಡಿ, ಹೇಗೋ ಸಿಕ್ತು. ನಾನು ಫೋನ್ ಮಾಡಿದ ವಿಷಯ ಏನಂದ್ರೆ, ಇವತ್ತು ರಾಖಿ ಹಬ್ಬ. ನನ್ಗೆ ಯಾರೂ ಅಣ್ಣಂದಿರಿಲ್ಲ, ಅದಕ್ಕೆ ಇವತ್ತು ರಾಖಿನ ನಿಮ್ಗೆ ಕಟ್ಟೋಣ ಅನ್ಕೊಂಡಿದ್ದೀನಿ. ಫ್ರೀ ಆದ್ರೆ ಸಿಗ್ತೀರಾ? ಖಂಡಿತ ಬರ್ತೀನಿ ಸಾಕ್ಷಿ ಅವರೇ. ಎಲ್ಲಿಗೆ ಬರಲಿ? ಇನ್ನು ಅರ್ಧ ಗಂಟೆಯಲ್ಲಿ ನಮ್ಮ ಕಾಲೇಜ್ ಹತ್ರ ಪಾರ್ಕ್ ರೋಡ್ ಇದೆಯಲ್ಲ, ಅಲ್ಲಿಗೆ ಬರ್ತೀರಾ? ಓಕೆ, ತಕ್ಷಣ ಹೊಟ್ಟೆ. ಇನ್ನು 1/4 ಗಂಟೆಲಿ ಅಲ್ಲಿರ್ತೀನಿ. ಓಕೆನಾ? ಓಕೆ ಅಣ್ಣ.